ನಮ್ಮ ವ್ರತದ ಕಾರಣದಿಂದನೇ ಆಗುತ್ತೋ ಇಲ್ವೋ ಬೇರೆ ಪ್ರಶ್ನೆ. ಆದರೆ ಅಂಥದ್ದೊಂದು ಸದ್ಭಾವನೆ ನಮ್ಮಲ್ಲಿ ಇರುತ್ತಲ್ಲ, ಆ ಸದ್ಭಾವನೆಯ ಹಿನ್ನೆಲೆ ಒಳಗಡೆ ನಾಡೆಲ್ಲ ಸದಾಕಾಲ ಮಳೆಯಿಂದ ತುಂಬಿರುತ್ತೆ. ಕಂಗೆಡದೆ ನಾಡೆಲ್ಲ ಮೂರೊಮ್ಮೆ ಮಳೆ ಹೋಯ್ತು. ಮೂರೊಮ್ಮೆ ಅಂದರೆ ಸದಾಕಾಲ ಇರೋದು ವರ್ಷದಲ್ಲಿ 3 ಕಾಲವೂ ಮಳೆ ಬೀಳುವಷ್ಟು ಮಟ್ಟಿಗೆ ಸಮೃದ್ಧವಾಗಿ ಇಲ್ಲಿ ಮಳೆ ಬೆಳೆ ಆಗುತ್ತೆ. ತೂಂಗಿರುವ ಗದ್ದೆಯಲ್ಲಿ ಮೀನುಗಳು ಆಡಲು, ಗದ್ದೆಗಳಲ್ಲಿ ಮೀನುಗಳು ಆಡುವಷ್ಟರ ಮಟ್ಟಿಗೆ ಗದ್ದೆಗೆ ನೀರಾವರಿ ಸೌಲಭ್ಯ ಇರುತ್ತೆ. ತಮಿಳುನಾಡಿನಲ್ಲಿ ಈಗಲೂ ಕೂಡ ಗದ್ದೆಗಳಲ್ಲಿ ಮೀನುಗಳನ್ನು ಸಾಕ್ತಾರೆ. ತಮಿಳುನಾಡಿನಲ್ಲಿ 3 ಬೆಳೆ ತೆಗಿತಾರೆ, ಗದ್ದೆಯ ಬೆಳೆ, ಭತ್ತದ ಬೆಳೆ. ನಮ್ಮಲ್ಲಿ ಒಂದೇ ಬೆಳೆ ತೆಗೆಯೋದು. ಆದರೆ ತಮಿಳುನಾಡಿನಲ್ಲಿ 3 ಬೆಳೆಗಳನ್ನು ತೆಗಿತಾರೆ. ಆ 3 ಬೆಳೆಗಳಿಗೆ ಕರ್ನಾಟಕದ KRS ಇಂದಲೇ ಅವ್ರಿಗೆ ನೀರು ಹೋಗೋದು. ನಮ್ಮ ನೀರು ಅವರ ಬೆಳೆ, ಹಾಗಾಗಿ ನಮಗೇ ಇಲ್ಲ ಬೆಳೆ. ಅದು ಪರಿಸ್ಥಿತಿ ಆಗಿರೋದು. KRSನಲ್ಲಿ ಒಂದೊಂದು ವಾರಕ್ಕೆ ಇಷ್ಟಿಷ್ಟು ನೀರು ಬಿಡಬೇಕು ಅಂತಲೇ ನ್ಯಾಯಮಂಡಳಿಯ ತೀರ್ಮಾನ ಆಗಿದೆ. ಆ ನೀರು ಬಿಡೋದಕ್ಕೋಸ್ಕರನೇ ಕೇಂದ್ರ ಸರ್ಕಾರದಿಂದನೇ ಒಂದು ಕಾರ್ಯನಿರ್ವಾಹಕ ಮಂಡಳಿ ನಿರ್ಮಾಣ ಆಗೋಗಿದೆ. ನಾವೇನು ಕೇಳಾಗಿಲ್ಲ ಹೇಳಾಗಿಲ್ಲ. ಅವರು ನೇರವಾಗಿ ಇಡೀ ಡ್ಯಾಮನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾರೆ. ಅಷ್ಟಷ್ಟು ನೀರು ಬಿಡ್ತಾ ಇರ್ತಾರೆ ಅವ್ರ ಪಾಡಿಗೆ. ನಮಗೆ ನೀರು ಇರಲಿ ಬಿಡಲಿ ಲೆಕ್ಕ ಇಲ್ಲ, ಅವರ ಒಬ್ಬರಿಗೆ ಹೋಗ್ತಾ ಇರ್ತೀವಿ. ಹಾಗೆ ನ್ಯಾಯಮಂಡಳಿ ತೀರ್ಮಾನ ಆಗೋಗಿರೋದು. ಸೊ ಆ ರೀತಿಯಲ್ಲಿ ಅಲ್ಲಿ ಮೆಟ್ಯೂರ್ ಡ್ಯಾಮ್ ಅಂತ ಕಟ್ಕೊಂಡು ಆ ಡ್ಯಾಮ್ನಲ್ಲಿ ಅವರು ಸ್ಟೋರ್ ಮಾಡಿಕೊಂಡು 3 ಬೆಳೆಯನ್ನು ಅವ್ರು ಸೊಗಸಾಗಿ ಬೆಳೀತಾ ಹೋಗ್ತಾರೆ. 3 ಬೆಳೆಗೂ ಸಂಪುಷ್ಟವಾಗಿ ಅವರಿಗೆ ನೀರು ಸಿಗ್ತಾ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಈ ಪದ್ಯವನ್ನು ಬರೆಯೋ ಕಾಲದಲ್ಲಿ KRS ಡ್ಯಾಮ್ ಇರಲಿಲ್ಲ, ಇನ್ನೂ ಕಟ್ಟಿರಲಿಲ್ಲ. ಆದರೆ ಪ್ರಕೃತಿದತ್ತವಾಗಿಯೇ ಒಳ್ಳೆ ಮಳೆ ಬರ್ತಾ ಇತ್ತು. ಆ ಮಳೆಯಿಂದಲೇ ಕೆರೆಗಳನ್ನೆಲ್ಲ ಮಾಡ್ತಿದ್ರು. ಹಿಂದಿನ ರಾಜ್ಯಗಳೆಲ್ಲ ಬೇಕಾದಷ್ಟು ಕೆರೆಗಳನ್ನು ಮಾಡ್ತಾಯಿದ್ರು. ಕೆರೆಗಳೇ ನಮ್ಗೆ ಅವಾಗೆಲ್ಲ ಡ್ಯಾಮ್ಗಳು. ಆಗ ಕೆರೆಗಳ ಬಯಲಿನಲ್ಲಿ ಸದಾ ಗದ್ದೆ ಬೆಳೆ ಬೆಳೀತಾ ಇರೋರು, ಆ ಗದ್ದೆಯಲ್ಲೇ ಮೀನುಗಳನ್ನು ಸಾಕೋದವರು. ಅದನ್ನ ಹೇಳ್ತಾ ಹೋಗ್ತಾರೆ, ಗದ್ದೆಯಲ್ಲಿ ಮೀನುಗಳು ಆಡೋದು ಸಂಕೇತ. ಅದು ಪೂಂಗುವಲಯದಿ ಹೊಳೆವಳಿಗಳು ಕಣ್ತಿಂಬಲು. ಕುವಲಯ ಅನ್ನುವಂಥ ಹೂವು, ಕುವಲಯ ಅನ್ನುವಂಥ ಒಂದು ರೀತಿಯ ಹೂವು, ಅಂದರೆ ತಾವರೆ ಹೂವಿನ ಜಾತಿಯ ಹೂವದು. ಅದು ಅರಳಿರುವಂಥ ಹೂವಿನಲ್ಲಿ ಅಳಿಗಳು ಅಂದರೆ ದುಂಬಿಗಳು, ಹೊಳೆಯುವ ದುಂಬಿಗಳು ಸದಾ ಅಲ್ಲಿ ತುಂಬಿರುತ್ತವೆ, ಆ ಹೂವನ್ನು ಮುತ್ಕೊಂಡಿರುತ್ತವೆ. ಆಂಗಲುಗದೆ ಹೊಕ್ಕಿತಾ ಕೆಚ್ಚಲನ್ನು ಹಿಂದೆ, ಹೊಳ ತುಂಬಿ ಕರೆಯುವವು ಹಸುಗಳು, ತುಂಬಿರುವ ಹಸುಗಳು. ಆಂಗಲುಗದೆ ಹೊಕ್ಕಿತಾ ಕೆಚ್ಚಲನ್ನು ಹಿಂದೆ. ಆಗಿನ ಕಾಲದಲ್ಲೆಲ್ಲ ಸಿರಿ ಸಂಪತ್ತು ಅಂದರೆ ಮನೆಗಳ ವೈಭವ ಐಶ್ವರ್ಯ, ಅವರ ಆಸ್ತಿ ಅಂದರೆ ಗೋವುಗಳು, ಗೋ ಸಂಪತ್ತು. ಆ ಗೋ ಸಂಪತ್ತುಗಳು ಎಲ್ಲರ ಮನೆಗಳಲ್ಲೂ ಗೋವುಗಳನ್ನು ಸಾಕ್ತಾರೆ. ಎಲ್ಲರ ಮನೆಗಳಲ್ಲೂ ಕರಾವಿರೋದು. ಕರಾವು ಅಂದರೆ ಹೈನುಗಾರಿಕೆ ಅಂದರೆ ಹಸುಗಳು ಹಾಲು ಕರೆಯೋದು, ಆ ಹಾಲನ್ನು ಬೆಣ್ಣೆ ಮಾಡೋದು, ಮೊಸರು ಮಾಡೋದು, ತುಪ್ಪ ಮಾಡೋದು, ಈ ಥರದ ಚಟುವಟಿಕೆ, ಡೈರಿ ಚಟುವಟಿಕೆಗಳು ಎಲ್ಲರ ಮನೆಗಳಲ್ಲೂ ಇರೋದು.